ಸ್ವಲ್ಪ ನಿಲ್ಲಿ. ಈ ಪ್ರಶ್ನೆ ನಿಮ್ಮ ಜೀವನದಲ್ಲಿ ಒಂದ್ಸರಿ ಆದರೂ ಬಂದಿದೆಯಾ? ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ಯಾಕೆ ನನಗೆ ಕಷ್ಟ? ನನ್ನ ಜೀವನ ಯಾಕೆ ಹೀಗೆ ನಡೀತಿದೆ? ನಾನು ಏನು ತಪ್ಪು ಮಾಡಿದ್ದೀನಿ? ಈ ಪ್ರಶ್ನೆಗಳು ಬರುವಾಗ ಪಕ್ಕದಲ್ಲಿ ಯಾರಾದರೂ ಒಬ್ಬರು ಹೇಳ್ತಾರೆ, ಇದು ನಿನ್ನ ಕರ್ಮ ಅಂತ. ಆ ಕ್ಷಣದಲ್ಲಿ ಆ ಪದ ಉತ್ತರ ಕೊಡೋದಿಲ್ಲ, ಇನ್ನೂ ಭಾರವಾಗುತ್ತೆ. ಹಿಂದೂ ತತ್ವದಲ್ಲಿ ಬಳಸುವ ಪದಗಳು ಬಹುತೇಕ ಜನರಿಗೆ ಶಾಂತಿ ಕೊಡಬೇಕಾಗಿತ್ತು, ಆದರೆ ಕಾಲಕ್ರಮೇಣ ಅವು ಭಯ ಹುಟ್ಟಿಸೋ ಪದಗಳಾಗಿ ಬದಲಾಗಿವೆ. ಕರ್ಮ, ಮಾಯೆ, ಧರ್ಮ, ಮೋಕ್ಷ. ಹಿಂದೂ ತತ್ವ ಈ ಪದಗಳಿಂದ ಭಯ ಹುಟ್ಟಿಸೋದಕ್ಕೆ ಬಂದಿಲ್ಲ. ಈ ಪದಗಳು ನಿಮ್ಮ ಜೀವನವನ್ನು ಸರಳಗೊಳಿಸೋದಕ್ಕೆ ಬಂದಿರೋದು. ಈ ಪದಗಳನ್ನು ನಾವು ಕೇಳಿದ್ದೇವೆ, ಆದರೆ ಅನುಭವಿಸಿದ್ದೀವಾ? ಈ ಪದಗಳು ಪುಸ್ತಕದಲ್ಲಿರುವಷ್ಟು ಕಠಿಣ ಅಲ್ಲ, ಆದರೆ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ತಪ್ಪಾಗಿದೆ. ಮೊದಲು ಕರ್ಮ. ತುಂಬ ಜನರು ಅರ್ಥ ಮಾಡ್ಕೊಂಡಿರೋದು, ನಾನೇನು ಮಾಡ್ತೀನೋ ಅದಕ್ಕೆ ದೇವರು ನನಗೆ ಪನಿಷ್ಮೆಂಟ್ ಅಥವಾ ರಿವಾರ್ಡ್ ಕೊಡ್ತಾನೆ. ಆದರೆ ಹಿಂದೂ ತತ್ವದಲ್ಲಿ ಕರ್ಮ ಅಂದರೆ ಪನಿಷ್ಮೆಂಟ್ ಸಿಸ್ಟಮ್ ಅಲ್ಲ. ಸಿಂಪಲ್ ಆಗಿ ಹೇಳೋದಾದರೆ, ಕರ್ಮ ಈಸ್ ಈಕ್ವಲ್ ಟು ಆ್ಯಕ್ಷನ್ ಪ್ಲಸ್ ಕಾನ್ಸಿಕ್ವೆನ್ಸಸ್. ನೀವು ಮಾಡಿದ ಪ್ರತಿಯೊಂದು ಆ್ಯಕ್ಷನ್ ನಿಮ್ಮ ಮೇಲೆ ಬಿಡುವ ಗುರುತು. ನೀವು ಬೆಂಕಿಗೆ ಕೈ ಹಾಕಿದರೆ ಅದು ಸುಡುತ್ತೆ. ಇದು ಪಾಪ ಅಲ್ಲ, ಪನಿಷ್ಮೆಂಟ್ ಅಲ್ಲ, ಅದು ನ್ಯಾಚುರಲ್ ರಿಸಲ್ಟ್. ಕರ್ಮಕ್ಕೆ ದೇವ್ರು ಕೂತ್ಕೊಂಡು ಅಕೌಂಟ್ ಬರೆಯಲ್ಲ, ಇದು ಲಾ ಆಫ್ ನೇಚರ್. ಒಬ್ಬ ವ್ಯಕ್ತಿ ಸತತವಾಗಿ ಕೋಪ ಮಾಡ್ಕೊಳ್ತಾನೆ. ಅವನಿಗೆ ಯಾರೂ ಶಾಪ ಹಾಕಿಲ್ಲ, ಆದರೂ ಅವನ ಮನಸ್ಸು ಯಾವಾಗಲೂ ಅಶಾಂತ. ಇನ್ನೊಬ್ಬ ವ್ಯಕ್ತಿ ಯಾವಾಗಲೂ ಸುಳ್ಳು ಹೇಳ್ತಿರ್ತಾನೆ. ಅವನಿಗೆ ದೇವರು ಶಿಕ್ಷೆ ಕೊಟ್ಟಿಲ್ಲ, ಆದರೂ ಅವನು ಯಾವಾಗಲೂ ಭಯದಲ್ಲೇ ಬದುಕ್ತಿರ್ತಾನೆ. ಇದೇ ಕರ್ಮ. ಹಿಂದೂ ತತ್ವ ಹೇಳೋದು, ನೀನು ಮಾಡಿದ ಕೆಲಸ ನಿನ್ನನ್ನು ರೂಪಿಸುತ್ತೆ. ನೀವು ಹೇಗೆ ಯೋಚಿಸ್ತೀರೋ, ಹೇಗೆ ಮಾತನಾಡ್ತೀರೋ, ಹೇಗೆ ವರ್ತಿಸ್ತೀರೋ, ಅದೇ ನಾಳೆ ನಿಮ್ಮ ಜೀವನ. ಕರ್ಮ ಅಂದರೆ ನೀನು ವಿಕ್ಟಿಮ್ ಅಲ್ಲ, ನೀನು ಕ್ರಿಯೇಟರ್. ಈಗ ಬನ್ನಿ ಮಾಯೆ. ಜನರಿಗೆ ಅನಿಸೋದು ಈ ಜಗತ್ತು ಫೇಕ್, ಇಲ್ಯೂಷನ್, ಸುಳ್ಳು. ಆದರೆ ಹಿಂದೂ ತತ್ವ ಅಷ್ಟು ಸರಳವಾಗಿ ಹೇಳಲ್ಲ. ಮಾಯೆ ಅಂದರೆ ತಾತ್ಕಾಲಿಕವಾದದ್ದನ್ನು ಶಾಶ್ವತ ಅಂತ ಭಾವಿಸೋದು. ನಿಮಗೆ ಒಂದು ಜಾಬ್ ಇದೆ, ಒಂದು ಪೊಸಿಷನ್ ಇದೆ, ಒಂದು ಐಡೆಂಟಿಟಿ ಇದೆ. ಅದು ಹೋಗ್ಬಿಟ್ಟಾಗ ನಿಮ್ಗೆ ಅನ್ಸೋದು, ನಾನು ಏನೂ ಅಲ್ಲ. ಅದೇ ಮಾಯೆ. ನೀವು ನಿಮ್ಮನ್ನು ನಿಮ್ಮ ರೋಲ್ಗೆ ಬೈಂಡ್ ಮಾಡ್ಕೊಂಡಿದ್ದೀರಿ. ಹಿಂದುತ್ವ ಹೇಳೋದು, ನೀನು ರೋಲ್ ಅಲ್ಲ, ನೀನು ಆ್ಯಕ್ಟರ್. ಶ್ರೀಕೃಷ್ಣ ಹೇಳಿದ್ದು, ಈ ಜಗತ್ತು ನಿಜ, ಆದರೆ ಶಾಶ್ವತ ಅಲ್ಲ. ಈ ಜಗತ್ತಿನಲ್ಲಿ ಬಾಳು, ಆದರೆ ಅದಕ್ಕೆ ಅಂಟ್ಕೊಳ್ಬೇಡ. ಇದು ಎಸ್ಕೇಪ್ ಅಲ್ಲ, ಇದು ಬ್ಯಾಲೆನ್ಸ್. ಈಗ ಧರ್ಮ. ಈ ಒಂದು ಪದ ಬಹುಶಃ ಅತಿ ಹೆಚ್ಚು ಹಾಳಾಗಿರುವಂಥ ಪದ. ಧರ್ಮ ಅಂದರೆ ಜನರಿಗೆ ದೇವಸ್ಥಾನ, ಪೂಜೆ, ಆಚರಣೆ. ಆದರೆ ಹಿಂದೂ ತತ್ವದಲ್ಲಿ ಧರ್ಮ ಅಂದರೆ ನೀನು ಯಾರು, ಅದಕ್ಕೆ ತಕ್ಕಂತೆ ನೀನು ಹೇಗೆ ಬದುಕಬೇಕು. ಧರ್ಮ ಅಂದರೆ ನೀನು ಬೆಳಗ್ಗೆ ಏಳೋದು, ನೀನು ಮಾತನಾಡೋದು, ನೀನು ತೀರ್ಮಾನ ಮಾಡೋದು. ಒಬ್ಬ ವಿದ್ಯಾರ್ಥಿಗೆ ಓದುವುದೇ ಧರ್ಮ. ಒಬ್ಬ ತಂದೆಗೆ ಕುಟುಂಬ ನೋಡ್ಕೊಳ್ಳೋದು ಧರ್ಮ. ಕುಟುಂಬವನ್ನು ಬಿಟ್ಟು ಹೋಗಿದ್ರೆ ಪೂಜೆ ಮಾಡಿದರೂ ಧರ್ಮ ತಪ್ಪಿದಂತೆ. ಒಬ್ಬ ಅಧಿಕಾರಿಗೆ ನ್ಯಾಯವಾಗಿ ಕೆಲಸ ಮಾಡೋದೇ ಧರ್ಮ. ಅವನು ದೇವಾಲಯಕ್ಕೆ ಹೋಗದೇ ಇದ್ರೂ ಕೂಡ ಧರ್ಮದಲ್ಲೇ ಇದ್ದಾನೆ. ಅರ್ಜುನನಿಗೆ ಯುದ್ಧ ಮಾಡೋದು ಇಷ್ಟ ಇರಲಿಲ್ಲ, ಆದರೆ ಅವನ ಧರ್ಮ ನ್ಯಾಯಕ್ಕಾಗಿ ನಿಲ್ಲುವುದು. ಆದ್ರಿಂದಲೇ ಶ್ರೀಕೃಷ್ಣ ಭಗವದ್ಗೀತೆ ಬೋಧನೆ ಮಾಡಿದ್ದು. ಧರ್ಮ ಈಸಿ ಅಲ್ಲ, ಧರ್ಮ ಎಮೋಷನಲ್ ಡಿಸಿಷನ್ ಅಲ್ಲ. ಕೆಲವೊಮ್ಮೆ ಧರ್ಮ ನಿಮ್ಮನ್ನು ಒಂಟಿಯಾಗಿಸುತ್ತೆ, ಕೆಲವೊಮ್ಮೆ ಧರ್ಮ ನಿಮ್ಮನ್ನು ಕಠಿಣನನ್ನಾಗಿಸುತ್ತೆ. ಆದರೆ ಧರ್ಮ ಎಂದಿಗೂ ಕುಗ್ಗಿಸೋದಿಲ್ಲ, ಅದು ನಿಮ್ಮನ್ನು ನಿಮ್ಮ ಮಟ್ಟಕ್ಕಿಂತ ಮೇಲೆ ಎತ್ತುತ್ತೆ. ಕೊನೆಗೆ ಮೋಕ್ಷ. ಬಹುತೇಕ ಜನರಿಗೆ ಅನಿಸೋದು, ಮೋಕ್ಷ ಅಂದರೆ ಸತ್ತ ಮೇಲೆ ಸಿಗೋದು, ಸ್ವರ್ಗ ಸೇರೋದು. ಆದರೆ ಹಿಂದೂ ತತ್ವ ಅಂಥದ್ದೇನೂ ಹೇಳಲ್ಲ. ಮೋಕ್ಷ ಅಂದರೆ ಭಯದಿಂದ ಮುಕ್ತಿ, ಅಜ್ಞಾನದಿಂದ ಮುಕ್ತಿ, ಅವಶ್ಯವಿಲ್ಲದ ಅಟ್ಯಾಚ್ಮೆಂಟ್ಗಳಿಂದ ಮುಕ್ತಿ. ನೀವು ಬದುಕಿರುವಾಗಲೇ ಶಾಂತವಾಗಿದ್ದರೆ, ಭಯ ಇಲ್ಲದೆ ಬದುಕಿದ್ರೆ, ಈಗೋ ನಿಮ್ಮನ್ನು ಕಂಟ್ರೋಲ್ ಮಾಡದೇ ಇದ್ದರೆ, ನೀವು ಆಲ್ರೆಡಿ ಫ್ರೀ. ಮೋಕ್ಷ ಅಂದರೆ ಬದುಕಿನಿಂದ ಓಡೋಗೋದಲ್ಲ, ಬದುಕನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಬದುಕೋದು. ಮೋಕ್ಷ ಸ್ವರ್ಗದಲ್ಲಿ ಸಿಗೋದಿಲ್ಲ. ಮೋಕ್ಷ ಈಗ, ಇಲ್ಲಿ, ಈ ಕ್ಷಣದಲ್ಲಿ ಸಾಧ್ಯ, ನೀನು ನಿನ್ನನ್ನು ಅರ್ಥ ಮಾಡಿಕೊಂಡಾಗ. ಕೊನೆಯದಾಗಿ, ನೀನು ಏನು ಮಾಡ್ತೀಯೋ ಅದೇ ನಿನ್ನ ಕರ್ಮ. ನೀನು ಯಾವುದಕ್ಕೆ ಅಂಟ್ಕೊಂಡಿದೆಯೋ ಅದೇ ಮಾಯೆ. ನೀನು ಹೇಗೆ ಬದುಕ್ತಿದೆಯೋ ಅದೇ ನಿನ್ನ ಧರ್ಮ. ನೀನು ಒಳಗಿಂದ ಎಷ್ಟು ಫ್ರೀ ಆಗಿದೆಯೋ ಅದೇ ಮೋಕ್ಷ. ಇವು 4 ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅಲ್ಲ, ಇವು ಒಂದೇ ಜೀವನದ 4 ಮುಖಗಳು. ಹಿಂದೂ ಧರ್ಮ ನಿನ್ನನ್ನು ದೇವರ ಮುಂದೆ ನಿಲ್ಲಿಸೋದಿಲ್ಲ, ಅದು ನಿನ್ನನ್ನು ನಿನ್ನ ಒಳಗೆ ನಿಲ್ಲಿಸುತ್ತೆ.